ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ರಜತ್ ಕ್ಯಾಪ್ಟನ್ ಆದಂಥ ದಿನದಿಂದನೂ ಕೂಡ ಒಂದೇ ಹಂತದ ಆಟಗಳು ನಡೀತಿದ್ದಾವೆ. ಜೊತೆಗೆ ಫೇವರಿಸಮ್ ಅನ್ನೋದು ಹೆಚ್ಚಾಗಿದೆ. ಒಬ್ಬ ಕ್ಯಾಪ್ಟನ್ ಒಬ್ಬ ಉಸ್ತುವಾರಿ ಹೇಗಿರಬೇಕು ಅನ್ನೋದಕ್ಕೆ ತದ್ವಿರುದ್ಧವಾಗಿ ರಜತ್ ವರ್ತನೆಯನ್ನು ಮಾಡ್ತಿದ್ದಾನೆ. ಇದರ ಪರಿಣಾಮ ಬಿಗ್ ಬಾಸ್ ಮನೆಯ ಸಾಕಷ್ಟು ಜನ ಸದಸ್ಯರು ತಮ್ಮ ಆಟದ ಅವಕಾಶವನ್ನು ಕಳ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲವರನ್ನು ಟಾರ್ಗೆಟ್ ಮಾಡಿ ಆಟ ಆಡೋದಿದೆ, ಇನ್ನು ಕೆಲವರನ್ನು ಸೇಫ್ ಮಾಡುವಂಥ ಪ್ರಯತ್ನವೂ ಕೂಡ ಇದೆ. ಇದರಲ್ಲಿ ರಜತ್ ಮುಂಚೂಣಿಯಲ್ಲಿದ್ದಾನೆ. ಈ ಎರಡೂ ಕೆಲಸದಲ್ಲೂ ಕೂಡ ರಜತ್ ಎಂತಹ ಬುದ್ಧಿಗೇಡಿ ಅಂದರೆ, ಬಿಗ್ ಬಾಸ್ ಅನ್ನೋದು ಇಂಡಿವಿಜುವಲ್ ಗೇಮ್ ಅನ್ನೋದು ಬಹುಶಃ ಆತನಿಗೆ ಇನ್ನೂ ಕೂಡ ಅರ್ಥ ಆದಂತಿಲ್ಲ. ಬಿಗ್ ಬಾಸ್ ಮನೆಗೆ ಬಂದಂಥ ಆರಂಭದಲ್ಲಿ ನಾನೇ ದೊಡ್ಡ ರಾಜ, ನಾನೇ ಬಿಗ್ ಬಾಸ್ ಮನೆಯ ಆಟವನ್ನು ಬದಲಾಯಿಸೋದಕ್ಕೆ ಬಂದಿರುವಂತಹ ತಂತ್ರಗಾರ, ನಾನೊಬ್ಬ ಚತುರ, ನಾನೊಬ್ಬ ದೊಡ್ಡ ಆಟಗಾರ, ನಾನು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಆಟವಾಡಿರುವಂತಹ ಆಟಗಾರ ಅನ್ನೋ ರೀತಿಯಲ್ಲಿ ತನಗೆ ತಾನೇ ಬಿಲ್ಡಪ್ಪನ್ನು ಕೊಟ್ಕೊಂಡು ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂಥ ಈತ ಜಗಳ, ಮೋಸದಾಟ ಮತ್ತು ತನ್ನ ಸ್ವಪ್ರತಿಷ್ಠೆಯ ಮೂಲಕ ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಕಂಪ್ಲೀಟಾಗಿ ಕಲುಷಿತ ಮಾಡಿದವ ಅನ್ನೋದರಲ್ಲಿ ಡೌಟ್ ಇಲ್ಲ. ಈಗನೂ ಕೂಡ ಬಿಗ್ ಬಾಸ್ ಮನೆಯ ಫಿನಾಲೆ ಟಿಕೆಟ್ ಅಥವಾ ಫೈನಲ್ ಟಿಕೆಟನ್ನು ಪಡೆಯುವಂತಹ ಟಾಸ್ಕನ್ನು ನೀಡಿದಂಥ ಸಂದರ್ಭದಲ್ಲೂ ಕೂಡ ಪ್ರತಿ ಬಾರಿಯೂ ಕೂಡ ಮೋಸದ ಆಟವನ್ನು ಆಡಿ ಬಿಗ್ ಬಾಸ್ ಟಿಕೆಟ್ ಕೈ ತಪ್ಪುವಂತೆ ಮಾಡೋದರಲ್ಲಿ ಈತ ಈಗ ಒಂದು ರೀತಿಯಲ್ಲಿ ತನ್ನ ತಂತ್ರಗಾರಿಕೆಯನ್ನು ವರ್ಕೌಟ್ ಮಾಡ್ತಾ ಬಂದಿದ್ದಾನೆ. ಅದರಲ್ಲೂ ಕೂಡ ಯಾರೋ ಒಬ್ಬರಿಗೋಸ್ಕರ ಆಟ ಆಡ್ತಾ ಇರುವಂಥ ಈತ ಉಳಿದವರ ವಿರೋಧವನ್ನು ಕಟ್ಕೊಳ್ತಾ ಇದ್ದಾನೆ. ಜೊತೆಗೆ ಗೊತ್ತೇ ಆಗ್ತಿಲ್ಲ, ಉಳಿದವ್ರಿಗೂ ಕೂಡ ಗೊತ್ತಾಗ್ತಿಲ್ಲ ರಜತ್ ನಮಗೆ ಗೂಟವನ್ನು ಇಡ್ತಿದ್ದಾನೆ ಅನ್ನೋದು ಬಹುಶಃ ಅರ್ಥನೇ ಆಗಲಿಲ್ಲ. ಅದು ಅರ್ಥ ಆಗುವಾಗ ಸಾಕಷ್ಟು ಹೊತ್ತು ಕೂಡ ಕಳೆದೋಗಿರುತ್ತೆ ಅಂತೇಳಿ ಅನಿಸುತ್ತೆ. ಇದಕ್ಕೆ ತಾಜಾ ಸಾಕ್ಷಿ ಅಂತ ಹೇಳಿದ್ರೆ ಹನುಮಂತನಿಗೆ ಮಾಡಿದಂತಹ ಮಹಾ ಮೋಸ. ಬುಧವಾರದ ಸಂಚಿಕೆಯಲ್ಲಿ ಹನುಮಂತನಿಗೆ ಮಹಾ ಮೋಸವನ್ನು ಮಾಡಿ ತ್ರಿವಿಕ್ರಮ್ಗೆ ಬಕೆಟ್ ಹಿಡಿದು ತ್ರಿವಿಕ್ರಮ್ಗೆ ಸಹಾಯ ಮಾಡಿದ್ದಾನೆ ಇದೇ ರಜತ್. ಉಸ್ತುವಾರಿ ಹೇಗಿರಬೇಕು ಅನ್ನೋದನ್ನು ಮರೆತು ರಜತ್ ಈ ರೀತಿ ವರ್ತನೆ ಮಾಡಿದ್ರ ಬಗ್ಗೆ ಈಗ ಸಾಕಷ್ಟು ಅಪಸ್ವರಗಳು ಕೇಳಿ ಬರ್ತಿದ್ದಾವೆ. ರಜತ್ ವರ್ತನೆ, ರಜತ್ ಆಟದ ಬಗ್ಗೆ ಸಾಕಷ್ಟು ಜನ ಕಿಡಿಕಾರ್ತಿದ್ದಾರೆ. ಹಾಗಾದರೆ ಏನಾಯಿತು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ಟಿಕೆಟ್ಗಾಗಿ ಆಟ ಆರಂಭ ಆಗಿದೆ. ಇನ್ನೇನು ಗೆಲ್ಲೋದಕ್ಕೆ ಸ್ಪರ್ಧಿಗಳು ಹರಸಾಹಸವನ್ನೇ ಪಡ್ತಿದ್ದಾರೆ. ತಂತ್ರ ಪ್ರತಿತಂತ್ರದ ಮೂಲಕ, ಕುತಂತ್ರದ ಮೂಲಕ ಕೆಲವರಿಗೆ ಟಿಕೆಟ್ ಕೈ ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾರು ಕುತಂತ್ರಕ್ಕೆ, ಫಿನಾಲೆ ಟಿಕೆಟ್ ಯಾರ ಕೈ ತಪ್ಪಿದೆ, ಹೀಗೆ ಸಾಕಷ್ಟು ಚರ್ಚೆಗಳು ನಡೀತಿದ್ದಾವೆ. ಯಾರಿಂದಾಗಿ ಯಾರಿಗೆ ಮೋಸ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಿರುವಂಥ ಹಂತದಲ್ಲಿ ಇಲ್ಲಿ ಬಿಗ್ ಬಾಸ್ ಮನೆಯ ಆಟ ಕಂಪ್ಲೀಟಾಗಿ ಬದಲಾಗ್ತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕಳೆದ ಕೆಲವು ದಿನಗಳಿಂದ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಫೈನಲ್ ಟಿಕೆಟ್ ಪಡೆಯುವಂಥ ಟಾಸ್ಕನ್ನು ಕೊಡ್ತಾ ಬಂದಿದ್ದಾರೆ. ಈ ಟಾಸ್ಕ್ನಲ್ಲಿ ಹನುಮಂತ, ಭವ್ಯ, ಮೋಕ್ಷಿತಾ, ತ್ರಿವಿಕ್ರಮ್ ಗೂಟದ ಮೇಲೆ ನಿಂತ್ಕೊಳ್ಬೇಕಾಗಿತ್ತು. ಇಂಥದ್ದೊಂದು ಟಾಸ್ಕನ್ನು ಬುಧವಾರ ಕೊಟ್ಟಿದ್ದರು. ಈ ಆಟದ ಮೇಲ್ವಿಚಾರಣೆಯನ್ನು ಇದೇ ರಜತ್ ವಹಿಸ್ಕೊಂಡಿದ್ರು. ಈ ಆಟದಲ್ಲಿ ರಜತ್ ತ್ರಿವಿಕ್ರಮ್ ಪರವಾಗಿ ಇರೋದು ಸ್ಪಷ್ಟವಾಗಿ ಕಾಣಿಸ್ತು. ಇದಕ್ಕಿಂತ ಮುಂಚೆನೂ ಕೂಡ ಹೀಗೆ ಬಂತು ಅಂದರೆ ಈ ಹಿಂದಿನ ಟಾಸ್ಕ್ಗಳಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ರಜತ್ ಇಲ್ಲಿ ತ್ರಿವಿಕ್ರಮ್ ಮತ್ತು ಅವರ ಟೀಮ್ ಪರವಾಗಿ ನಿಂತಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಮರಳಿನ ಮೂಟೆಯನ್ನು ಹನುಮಂತನ ಈ ಕೊಕ್ಕೆಗಳಿಗೆ ಮತ್ತು ಇನ್ನುಳಿದಂತಹ ಕೊಕ್ಕೆಗಳಿಗೆ, ಅಂದರೆ ಮೊದಲಿಗೆ ಭವ್ಯ, ಅದಾದ ಬಳಿಕ ಮೋಕ್ಷಿತ, ಅದಾದ ಬಳಿಕ ಹನುಮಂತು, ಇಲ್ಲಿ ತ್ರಿವಿಕ್ರಮ್ಗೆ ಒಂದೇ ಒಂದು ಈ ಮಣ್ಣಿನ ಮೂಟೆಯನ್ನು ಈತ ಹಾಕದೇ ಇರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತು. ಅಂದರೆ ಆ ಕೋಲಿನ ಮೇಲೆ ನಿಂತು ಬ್ಯಾಲೆನ್ಸನ್ನು ಮಾಡಬೇಕಾಗಿತ್ತು. ಗುಟದ ಮೇಲೆ ನಿಂತ್ಕೊಳ್ಳುವಂಥ ಸ್ಪರ್ಧಿಗಳ ಕೈಗಳಲ್ಲಿ ಮರಳಿನ ಮೂಟೆಯನ್ನು ಹಾಕಬೇಕು. ಯಾರ ಕೈಗೆ ಮರಳಿನ ಮೂಟೆಯನ್ನು ಹಾಕಬೇಕು ಅನ್ನೋದನ್ನು ಗೌತಮಿ, ಚೈತ್ರ, ಮಂಜು ಹಾಗೂ ಧನ್ರಾಜ್ ನಿರ್ಧಾರ ಮಾಡಬೇಕು. ಆದರೆ ಅವರು ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ವಿಫಲವಾದರೆ ಆಗ ಈ ಟಾಸ್ಕ್ ಮೇಲ್ವಿಚಾರಣೆಯನ್ನು ಮಾಡ್ತಿದ್ದಂಥ, ಉಸ್ತುವಾರಿ ಆಗಿದ್ದಂಥ ರಜತ್ತು ಯಾರ ಕೈಗೆ ಮೂಟೆಯನ್ನು ಹಾಕಬೇಕು ಅನ್ನೋದನ್ನು ನಿರ್ಧರಿಸುವಂಥ ಅವಕಾಶವನ್ನು ಕೊಡ್ತಿದ್ರು. ಈ ಬುದ್ಧಿಗೇಡಿಗಳಿದಾವಲ್ಲ, ಯಾರು ಹೇಳಿ, ಗೌತಮಿ, ಚೈತ್ರು, ಮಂಜು ಮತ್ತು ಧನ್ರಾಜು, ಈ ಬುದ್ಧಿಗೇಡಿಗಳಿಗೆ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ 2-3 ಸಲ ವಿಫಲರಾದರು. ಇದು ಈ ರಜತಿಗೆ ಒಂದು ಅವಕಾಶದ ರೀತಿ ಸಿಕ್ತು. ಅವರು ಕೂಡ ತಲೆಯನ್ನು ಉಪಯೋಗಿಸಲಿಲ್ಲ, ಇವನು ಕೂಡ ಉಪಯೋಗಿಸಲಿಲ್ಲ. ಇವನು ತಲೆಯನ್ನು ಉಪಯೋಗಿಸ್ತಾ ಯಾವ ರೀತಿ ಉಪಯೋಗಿಸ್ತಾ ಅಂತ ಹೇಳಿದ್ರೆ, ಇಲ್ಲಿ ತ್ರಿವಿಕ್ರಮನ್ನು ಹೇಗೆ ಸೇಫ್ ಮಾಡ್ಬೋದು, ತ್ರಿವಿಕ್ರಮ್ಗೆ ಹೇಗೆ ಅನುಕೂಲ ಮಾಡಿಕೊಡ್ಬೋದು ಅನ್ನೋದನ್ನು ಇಲ್ಲಿ ಆತ ಪ್ಲಾನ್ ಮಾಡ್ದ. ಪರಿಣಾಮ ಮೊದಲಿಗೆ ಭವ್ಯ, ನಂತರ ಮೋಕ್ಷಿತ, ನಂತರ ಹನುಮಂತು, ಹೀಗೆ ಇವರು 3 ಜನರಿಗೆ ಮೂಟೆಯನ್ನು ಹೇರ್ತಾ ಹೋದ. ಅದರಲ್ಲೂ ಕೂಡ ಒಂದು ವಿಚಾರವನ್ನು ಗಮನಿಸಬೇಕು ನೀವು. ಈತ ಹನುಮಂತ ಮತ್ತು ತ್ರಿವಿಕ್ರಮ್ ಇದ್ದಂಥ ಸಂದರ್ಭದಲ್ಲೂ ಕೂಡ ತ್ರಿವಿಕ್ರಮ್ಗೆ ಒಂದೇ ಒಂದು ಮೂಟೆಯನ್ನು ಹಾಕದೆ ಕಂಪ್ಲೀಟಾಗಿ ಹನುಮಂತುವಿಗೆ ಈ ಮೂಟೆಯನ್ನು ಹಾಕ್ತಾ ಹನುಮಂತು ನಿಲ್ಲೋಕ್ಕೆ ಆಗದೆ ಇರೋ ರೀತಿ ಮಾಡಿ ತ್ರಿವಿಕ್ರಮ್ ಗೆಲ್ಲುವಂತೆ ಮಾಡಿದ್ದು ಇದೇ ರಜತ್ ಅನ್ನೋದರಲ್ಲಿ ಡೌಟ್ ಇಲ್ಲ. ಮೊದಲಿನಿಂದನೂ ಕೂಡ ರಜತ್ ಮತ್ತು ತ್ರಿವಿಕ್ರಮ್ ಒಂದು ರೀತಿಯಲ್ಲಿ ಕ್ಲೋಸ್ ಫ್ರೆಂಡ್ಸ್ ರೀತಿ ವರ್ತನೆ ಮಾಡ್ತಿದ್ದಾರೆ. ಇಲ್ಲಿ ರಜತ್ ತ್ರಿವಿಕ್ರಮ್ ಪರ ಬ್ಯಾಟಿಂಗ್ ಮಾಡ್ತಾನೆ ಬಂದಿರೋದು ಎಲ್ರಿಗೂ ಕೂಡ ಕಾಣಿಸ್ತಿದೆ ಸ್ಪಷ್ಟವಾಗಿ. ಆದರೆ ಈ ಟಾಸ್ಕ್ನಲ್ಲೂ ಕೂಡ ರಜತ್ ಅದನ್ನೇ ಮಾಡಿಬಿಟ್ಟ. ಮರಳಿನ ಮೂಟೆಯನ್ನು ತ್ರಿವಿಕ್ರಮ್ಗೆ ಒಂದೇ ಒಂದು ಹಾಕದೆ
ಮರಳಿನ ಮೂಟೆಯನ್ನು ಕಂಪ್ಲೀಟಾಗಿ ಹನುಮಂತಗೆ ಹಾಕಿದ್ದು ಈಗ ಆಕ್ರೋಶಕ್ಕೆ ಗುರಿಯಾಗಿದೆ. ಟಾಸ್ಕ್ ಆರಂಭವಾದಂಥ ಸಂದರ್ಭದಲ್ಲಿ ಮರಳು ಮೂಟೆಯನ್ನು ಹಾಕಬೇಕಾಗಿದ್ದಂಥ ಮನೆಯ ಸದಸ್ಯರು ಗೌತಮಿ, ಚೈತ್ರ, ಮಂಜು, ಧನರಾಜು ಇವರೆಲ್ಲರೂ ಕೂಡ ಹನುಮಂತನನ್ನು ಹೊರತುಪಡಿಸಿ ಉಳಿದ ಸದಸ್ಯರಿಗೆ ಹಾಕಿದ್ರು. ಮರಳಿನ ಮೂಟೆಯನ್ನು ಹಾಕ್ತಾ ಇದ್ದಂತೆ ಇದನ್ನು ಸಹಿಸದಂಥ ರಜತ್ತು ಹನುಮಂತನಿಗೆ ಯಾರೂ ಕೂಡ ಮರಳಿನ ಮೂಟೆಯನ್ನು ಹಾಕ್ತಾನೆ ಇಲ್ವಲ್ಲ, ನೀನು ಮನೆಯಲ್ಲಿ ಅಷ್ಟೊಂದು ಫೇವ್ರೇಟ್ ವ್ಯಕ್ತಿನ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡಿದರು. ನೀನು ಮನೆಯಲ್ಲಿ ಇಷ್ಟೊಂದು ಫೇವ್ರೇಟ್ ವ್ಯಕ್ತಿ ಆಗಿದ್ದು ಹೇಗೆ ಅಂತೇಳ್ಬಿಟ್ಟು ಹೇಳ್ತಾ ಕೊನೆಗೆ ಬಿಗ್ ಬಾಸ್ ಈ ಅವಕಾಶವನ್ನು ರಜತ್ಗೆ ಕೊಟ್ಟಾಗ ಹನುಮಂತನ ಕೈಗೆ ಮರಳಿನ ಚೀಲವನ್ನು ಹಾಕಿ 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 ಹನುಮಂತನ ಸೋಲಿಗೆ ನೇರವಾಗಿ ರಜತೆ ಕಾರಣ ಆಗ್ತಾನೆ. ಈ ಟಾಸ್ಕ್ನಲ್ಲಿ ಮೊದಲು ಭವ್ಯ ಮರಳಿನ ಮೂಟೆಯನ್ನು ಹೊರಲಾರದೆ ಕೈ ಬಿಟ್ಟರೆ ನಂತರ ಮೋಕ್ಷಿತ ಕೂಡ ಕೆಳಗಿಳಿತಾರೆ. ಕೊನೆಯಲ್ಲಿ ಹನುಮಂತ ತ್ರಿವಿಕ್ರಮ್ ಫೈಟಿಗೆ ಬರ್ತಾರೆ. ಆಗ ಮಂಜು, ಧನರಾಜ್ ಹನುಮಂತಿಗೆ ಸಪೋರ್ಟನ್ನು ಮಾಡಿದ್ರೆ ರಜತ್ ಮಾತ್ರ ಹನುಮಂತಿಗೆ ಹೆಚ್ಚಿನ ಮೂಟೆಯನ್ನು ಹೊರಿಸಿ ಫಿನಾಲೆ ಟಿಕೆಟ್ ಕೈ ತಪ್ಪುವಂತೆ ಮಾಡ್ತಾರೆ. ಇಲ್ಲಿ ರಜತ್ ಹನುಮಂತನನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋದು ಒಂದು ಸ್ಪಷ್ಟವಾಗಿ ಕಾಣಿಸ್ತಿದ್ರೆ, ಮತ್ತೊಂದು ಕಡೆ ತ್ರಿವಿಕ್ರಮ್ಗೆ ಬಕೆಟ್ ಹಿಡಿದ್ರು, ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡಿದ್ರು. ತ್ರಿವಿಕ್ರಮ್ಗೆ ಮರಳಿನ ಮೂಟೆಯನ್ನೇ ಹಾಕದೆ ಹೆಚ್ಚು ಮರಳಿನ ಮೂಟೆಯನ್ನು ಹನುಮಂತಿಗೆ ಹಾಕೋದ್ರ ಮೂಲಕ ಭಾರ ಹೊರಲಾಗದೆ ಹನುಮಂತ ಕೆಳಗಿಳಿಯುವಂತೆ ಮಾಡಿದ್ರು. ಈ ಮೂಲಕ ತ್ರಿವಿಕ್ರಮ್ ಗೆದ್ದು ಫಿನಾಲೆ ಟಾಸ್ಕ್ ಆಡುವಂತಹ ಹಂತಕ್ಕೆ ಆಯ್ಕೆ ಮಾಡುವಂತೆ ಕೂಡ ಮಾಡಿದ್ರು. ರಜತ್ ಮಾಡಿದಂಥ ಕುತಂತ್ರಕ್ಕೆ ಇಲ್ಲಿ ಹನುಮಂತ ಸೋಲನ್ನು ಅನುಭವಿಸುವಂತಾಯಿತು. ಇದು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಟ್ವಿಸ್ಟ್ಗೂ ಕೂಡ ಕಾರಣ ಆಗಿದೆ. ಬಿಗ್ ಬಾಸ್ ಮನೆಗೆ ಮಾತ್ರವಲ್ಲ, ಬಿಗ್ ಬಾಸ್ ಮನೆ ಹೊರಗಡೆನೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಿದೆ. ಈ ರಜತ್ತು ಆರಂಭದಿಂದ, ಈ ಟಾಸ್ಕ್ ಆರಂಭ ಆದಂತಹ ದಿನದಿಂದನೂ ಕೂಡ ಅಥವಾ ಕ್ಯಾಪ್ಟನ್ ಆದಂಥ ದಿನದಿಂದನೂ ಕೂಡ ತ್ರಿವಿಕ್ರಮ್ ಮತ್ತು ಅವರ ಗ್ಯಾಂಗಿಗೆ ಕಂಪ್ಲೀಟಾಗಿ ಸಪೋರ್ಟನ್ನು ಕೊಡ್ತಾ ಬಂದಿದ್ದಾನೆ. ಮಂಜು, ಗೌತಮಿ, ಚೈತ್ರಳನ್ನು ನೋಡಿದ್ರೂ ಕೂಡ ರಜತ್ಗೆ ಆಗೋದಿಲ್ಲ. ಹಾಗಾಗಿ ಇದೇ ಕಾರಣಕ್ಕೆ ಚಿಕ್ಕ ಚಿಕ್ಕ ವಿಚಾರವನ್ನು ಕೂಡ ಹಿಡ್ಕೊಂಡು ಈತ ಇಲ್ಲಿ ಷಡ್ಯಂತ್ರವನ್ನು ಮಾಡ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಉಸ್ತುವಾರಿಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸುದೀಪ್ ಈ ಹಿಂದೆನೇ ಪಾಠವನ್ನು ಮಾಡಿದರು. ಇದಕ್ಕೆ ತದ್ವಿರುದ್ಧವಾಗಿ ರಜತ್ ಈ ಬಾರಿ ವರ್ತನೆಯನ್ನು ಮಾಡಿರೋದು. ಇದೇ ಕಾರಣಗಳಿಂದ ರಜತ್ ಮುಂದಿನ ವಾರ ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕಂತ ಹೇಳಿದ್ರೆ ಇಂತಹ ಮೋಸದ ಆಟಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶವನ್ನು ಕೊಡಲೇಬಾರ್ದು. ಎಲ್ರಿಗೂ ಕೂಡ ಅವ್ರು ಗೆಲ್ಲಬೇಕು, ಇವ್ರು ಗೆಲ್ಲಬೇಕು, ಹಾಗಾಗಬೇಕು, ಹೀಗಾಗಬೇಕು ಎಲ್ಲದೂ ಕೂಡ ಇರ್ತದೆ, ಅದು ಕಾಮನ್, ಇರೋದು ತಪ್ಪಲ್ಲ. ಆದರೆ ಒಂದು ಹಂತದಲ್ಲಿ ಇರಬೇಕು. ಬಟ್ ಇದು ತುಂಬ ಅತಿರೇಕ ಆಯಿತು, ತುಂಬ ಅಂದರೆ ತುಂಬ ಅತಿರೇಕ ಆಯಿತು. ಆಮೇಲೆ ರಜತ್ ಎಲ್ಲಿವರೆಗೆ ಅಂತ ಹೇಳಿದ್ರೆ ಓಪನ್ ಆಗಿ ಈ ರೀತಿ ಸಪೋರ್ಟನ್ನು ಕೊಟ್ಟಿರೋದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆಯು ಕೂಡ ಈಗ ಮೂಡುವಂತಾಯಿತು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ಮತ್ತು ರಜತ್ ಈ ರೀತಿ ವರ್ತನೆಯನ್ನು ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಕಾರಣಕ್ಕೆ ರಜತ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತೇಳಿ ನಿಮ್ಮದು ಕೂಡ ಒತ್ತಾಯ ಆಗಿದ್ದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಅತಿ ಹೆಚ್ಚು ಜನರಿಗೆ ಈ ವಿಡಿಯೋ ಶೇರ್ ಆಗುವಂತೆ ಮಾಡಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.